ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ವರ್ಗಗಳು ಮತ್ತೆ ವರ್ಗಮೂಲಗಳು ಪಾಠ ಆಗಿದೆಯಲ್ಲ, ಹೌದಲ್ವಾ? ಈಗ ಯಾವ್ದಾದ್ರು ಒಂದು ಸಂಖ್ಯೆ ಕೊಡ್ತೀನಿ ನೋಡಿ. ಈಗ ಇಲ್ಲಿ 3 ಅನ್ನೋ ಒಂದು ಸಂಖ್ಯೆ ಇದೆ, ಹೌದಲ್ವಾ? ಸರಿ, ಸಂಖ್ಯೆಯ ವರ್ಗ ಎಷ್ಟು? ಎಷ್ಟು? 9. ಸರಿ, 9 ಸರಿ ಉತ್ತರ. ಆದ್ರೆ 9 ಹೇಗೆ ಬಂತು ಅಂದ್ರೆ ನಾವು ಯಾವುದೇ ಒಂದು ಸಂಖ್ಯೆ ವರ್ಗ ಬೇಕು ಅಂತ ಏನ್ ಮಾಡ್ಬೇಕು ಸರ್? 3ನ್ನ 2 ಸತಿ ಗುಣಿಸಿದ್ರೆ 9 ಬರುತ್ತೆ. 3ನ್ನ 2 ಸರಿ ಬರ್ಕೊಂಡು ಗುಣಾಕಾರ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 9 ಬರುತ್ತೆ, ಹೌದಲ್ವಾ? ಸರ್, ಈಗ ಯಾವುದೇ ಒಂದು ಸಂಖ್ಯೆ ವರ್ಗ ಬೇಕು ಅಂದ್ರೆ ನೀವೇನ್ ಮಾಡ್ಕೊಳ್ಬೇಕು? ಆ ಸಂಖ್ಯೆಯ ಘಾತ 2ನ್ನ ಹಾಕಬೇಕಾಗುತ್ತೆ. ಆ ಸಂಖ್ಯೆನ ನೀವೇನ್ ಮಾಡ್ಕೊಳ್ಬೇಕು? 2 ಬಾರಿ ಬರ್ಕೊಳ್ಬೇಕು. ಆ ಸಂಖ್ಯೆನ 2 ಸರಿ ಬರ್ಕೊಳ್ಬೇಕಾಗುತ್ತೆ. ನಂತರ ಅದನ್ನ ಗುಣಿಸ್ಕೊಳ್ಬೇಕಾಗುತ್ತೆ. 3 ಎಷ್ಟು? 9. ಹಾಗಾದ್ರೆ 3ರ ವರ್ಗ ಎಷ್ಟು ಬರುತ್ತೆ? ಹಾಗಾದ್ರೆ 9. ಸರಿ ಇದೆಯಾ ಹೇಳಿದ್ದು? ಸರಿ, ಯಾವುದೇ ಸಂಖ್ಯೆ ವರ್ಗ ಬೇಕು ಅಂದ್ರೆ ಘಾತ 2 ಹಾಕಬೇಕು. ಆ ಸಂಖ್ಯೆನ 2 ಸರಿ ಬರ್ಕೊಂಡು ಗುಣಾಕಾರ ಮಾಡ್ಕೊಂಡ್ರೆ ನಮಗೆ ಆ ಸಂಖ್ಯೆಯ ವರ್ಗ ಸಿಗುತ್ತೆ, ಹೌದಲ್ವಾ? ನೀವು ಏನ್ ಹೇಳ? 4ರ ವರ್ಗ ಎಷ್ಟಪ್ಪ? 4ರ ವರ್ಗ ಎಷ್ಟು? ಹೇಳ. 4ರ ವರ್ಗ ಕೇಳ್ತಾ ಇದ್ರು. ಸರ್, ಈಗ 4ರ ವರ್ಗ ಎಷ್ಟು? ಬರ್ತದೆ ಯಾರ? ಈಗ 4ಕ್ಕೆ ಎಷ್ಟು? ಹೌದಲ್ವಾ? 4ನ್ನ 2 ಸರಿ ಬರ್ಕೊಳ್ಬೇಕಾಗುತ್ತೆ. 2 ಸರಿ ಬರ್ಕೊಂಡು ಗುಣಾಕಾರ ಮಾಡ್ಕೊಂಡ್ರೆ 4ರ ವರ್ಗ ಎಷ್ಟು ಬರುತ್ತೆ? ಹೌದಲ್ವಾ? ಸರಿ, ಅದೇ ರೀತಿ 10ರ ವರ್ಗ ಎಷ್ಟು? ಎಷ್ಟಾಗುತ್ತೆ? 100. ಸರಿ, ಹೌದಲ್ವಾ? ಅಂದ್ರೆ ಈ ತರ ನಾವು ಒಂದು ಸಂಖ್ಯೆಯ ವರ್ಗವನ್ನ ಕಂಡುಹಿಡ್ಕೊಳ್ಬಹುದು. ಯಾವುದೇ ಒಂದು ಸಂಖ್ಯೆಯ ವರ್ಗ ಬೇಕು ಅಂದ್ರೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಆ ಸಂಖ್ಯೆ 2 ಸರಿ ಬರ್ಕೊಂಡು ಗುಣಾಕಾರ ಮಾಡ್ಕೊಂಡ್ರೆ ನಮಗೆ ಆ ಸಂಖ್ಯೆಯ ವರ್ಗ ಸಿಗುತ್ತೆ, ಹೌದಲ್ವಾ? ವರ್ಗ ಆಯ್ತು. ನೆಕ್ಸ್ಟ್ ವರ್ಗಮೂಲ ತಗೊಂಡು ನಾವೀಗ. ಸರಿ, ವರ್ಗಮೂಲ ಅಂತಂದ್ರೆ ನಾವು ಯಾವ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡ್ಕೊಳ್ಬಹುದು? ಈಗ 3ರ ವರ್ಗಮೂಲ ಎಷ್ಟು ಹೇಳಿ ನೋಡ? ಬರುತ್ತಾ? ವರ್ಗ ಕೇಳ್ತಾ ಇಲ್ಲ, ವರ್ಗ ಮೂಲ ಕೇಳ್ತಾ ಇದ್ದೀನಿ. ಮೂಲ ಎಲ್ಲಿಂದ ಬಂತು ಈ ವರ್ಗ ಸಂಖ್ಯೆ ಅಂತ ಕೇಳ್ತಾ ಇದ್ದೀನಿ. ಇದು ವರ್ಗ ಸಂಖ್ಯೆನ ಫಸ್ಟ್? 3 ವರ್ಗ ಸಂಖ್ಯೆನಾ? ಅಲ್ಲ, ನಾನು ಕೇಳ್ತಾ ಇಲ್ಲ 3 ವರ್ಗ ಸಂಖ್ಯೆನ ಅಲ್ವಾ? ಅಲ್ಲ ತಾನೇ? 3 ಆದ್ಮೇಲೆ ಬರೋ ವರ್ಗ ಸಂಖ್ಯೆ ಹೇಳಿ? 4 ಬರುತ್ತೆ. 3ಕ್ಕಿಂತ ಹಿಂದೆ ವರ್ಗ ಸಂಖ್ಯೆ ಹೇಳಿ? 2 ವರ್ಗ ಸಂಖ್ಯೆ 1, ಹೌದಲ್ವಾ? 1 ಆದ್ಮೇಲೆ ನಿಮಗೆ ಬರೋ ವರ್ಗ ಸಂಖ್ಯೆ ಯಾವುದು? 4. ನಂತರ ಬರೋದು ಯಾವುದು? 9. ರೈಟ್. ಆಮೇಲೆ 16. ಇವೆಲ್ಲ ಏನಿವು? ವರ್ಗ ಸಂಖ್ಯೆಗಳು. ಇವೆಲ್ಲ ನೀವು ವರ್ಗ ಸಂಖ್ಯೆಗಳು. ಸರ್, ನಾವು ಈ ಸಂಖ್ಯೆಗಳನ್ನ ಕೊಟ್ಟಾಗ ಮಾತ್ರ ಏನ್ ಮಾಡ್ಕೊಳ್ಬಹುದು? ವರ್ಗಮೂಲವನ್ನು ಕಂಡುಹಿಡ್ಕೋಬಹುದು, ಹೌದಲ್ವಾ? ನಾವು ಯಾವ್ಯಾವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡ್ಕೊಂಡು ಬರುತ್ತಾ? ನೋಡಿ, ನಾವು ಈ ಸಂಖ್ಯೆಗಳ ವರ್ಗಮೂಲವನ್ನು ಮಾತ್ರ ಕಂಡುಹಿಡ್ಕೋಬಹುದು, ಹೌದಲ್ವಾ? ಅಂದ್ರೆ ನಾವು ಯಾವುದೇ ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡ್ಕೊಳ್ಬೇಕಾದ್ರೆ ಫಸ್ಟ್ ಆ ಸಂಖ್ಯೆ ಏನಾಗಿರ್ಬೇಕು? ಆ ಸಂಖ್ಯೆ ವರ್ಗ ಸಂಖ್ಯೆ ಆಗಿರ್ಬೇಕು. ವರ್ಗ ಸಂಖ್ಯೆಗಳನ್ನ ಕೊಟ್ಟಾಗ ಮಾತ್ರ ನಾವೇನ್ ಮಾಡ್ಕೊಳ್ಬಹುದು? ಆ ಸಂಖ್ಯೆಗಳ ವರ್ಗಮೂಲವನ್ನ ಕಂಡುಹಿಡ್ಕೊಳ್ಬಹುದು. ಹಾಗಾದ್ರೆ ಈ 4ರ ವರ್ಗಮೂಲ ಎಷ್ಟು ಹೇಳಿ? ಮೂಲ ಅಂತಂದ್ರೆ ಅದು ಹೆಂಗ್ ಬಂತು ಅಂತ ಹೇಳಿ? ಹೆಂಗ್ ಬಂತು? 2 × 2 ಬಂತಲ್ವಾ? ಸರಿ, 2ನ್ನ ವರ್ಗ ಮಾಡ್ಕೊಂಡ 4 ಬಂತು. ಹಾಗಾಗಿ ಇದರ ವರ್ಗಮೂಲ ಕೇಳಿದಾಗ ಈ ಸಂಖ್ಯೆ ಮುಂದಿನ ಸಂಖ್ಯೆ ಹೇಳಬೇಕು. ಸರಿ, 4ರ ವರ್ಗಮೂಲ ಎಷ್ಟು? 2 ಆಗುತ್ತೆ. 9ರ ವರ್ಗಮೂಲ ಎಷ್ಟು? ಸರಿ, 9 ಹೆಂಗ್ ಬಂದಿತ್ತು? 3 9. ಹಾಗಾಗಿ ಅಥವಾ 3ರ ವರ್ಗ 9. ಹಾಗಾಗಿ 9ರ ವರ್ಗಮೂಲ ಎಷ್ಟಾಗುತ್ತೆ? 3 ಆಗುತ್ತೆ. ಇಲ್ಲಿ ನೋಡ್ರಲ್ಲ. ಸರಿ, 16ರ ವರ್ಗಮೂಲ 4 ಬರುತ್ತೆ. ಸರ್, ಈ ರೀತಿ ನೀವು ವರ್ಗಗಳು ಮತ್ತೆ ವರ್ಗಮೂಲ ಪಾಠಗಳನ್ನು ಕಂಡುಹಿಡ್ಕೊಂಡಿದ್ರಿ, ಹೌದಲ್ವಾ? ವರ್ಗವನ್ನು ಕಂಡುಹಿಡ್ಕೊಂತಾ ಇದ್ರಿ. ಅದಾದ್ಮೇಲೆ ವರ್ಗ ಸಂಖ್ಯೆಗಳನ್ನು ಕೊಟ್ಟಾಗ ವರ್ಗಮೂಲವನ್ನು ನೀವು ಕಂಡುಹಿಡ್ಕೊಂತಾ ಇದ್ರಿ, ಹೌದಲ್ವಾ? ಸರಿ, ಅದೇ ರೀತಿ ನೀವೇನ್ ಮಾಡ್ಕೋಬೇಕಾದ್ರೆ ಇಂದಿನ ತರಗತಿಯಲ್ಲಿ ಘನಗಳು ಮತ್ತು ಘನಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ, ಹೌದಲ್ವಾ? ಸರಿ, ಯಾವುದೇ ಒಂದು ಸಂಖ್ಯೆ ಘನ ಬೇಕು ಅಂದ್ರೆ ಎಷ್ಟು ಸರಿ ಬಳಸ್ಕೋಬೇಕು? ಸರ್, ಆ ಸಂಖ್ಯೆ ಘನಮೂಲ ಬೇಕು ಅಂದ್ರೆ ನಾವು ಯಾವ ರೀತಿ ಘನಮೂಲವನ್ನ ಕಂಡುಹಿಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.
ಹೌದಲ್ವಾ? ಸರಿ, ಹೆಡಿಂಗ್ ಬಂದ್ಬಿಡಿ ಘನ ಸಂಖ್ಯೆಗಳು. ಘನ ಸಂಖ್ಯೆಗಳು ಯಾವುದೇ ಸಂಖ್ಯೆಯನ್ನು ಯಾವುದೇ ಸಂಖ್ಯೆಯ ಘನವನ್ನು ಕಂಡು ಹಿಡಿಯಬೇಕಾದರೆ ಅದೇ ಸಂಖ್ಯೆಯನ್ನು ಆ ಸಂಖ್ಯೆಯನ್ನು 3 ಸಾರಿ ಗುಣಿಸಬೇಕು. ಮೂರು ಸಾರಿ ಗುಣಿಸ್ಕೋಬೇಕು. ನೋಡಿ, ಈಗ ನಮಗೆ ಈಗ 2ರ ಘನ ಬೇಕಾಗಿದೆ. ಎಷ್ಟರ ಘನ ಬೇಕಾಗಿದೆ? ಸರಿ, ಘನ ಬೇಕು ಅಂದ್ರೆ ನೀವೇನ್ ಮಾಡ್ಕೊಳ್ಬೇಕು? ಆ ಸಂಖ್ಯೆಯ ಘಾತವನ್ನ 3 ಹಾಕೊಳ್ಬೇಕು. ವರ್ಗ ಅಂದ್ರೆ ಎಷ್ಟು ಹಾಕೋಬೇಕು? ಸರಿ, ಘನ ಅಂದ್ರೆ ಎಷ್ಟು ಹಾಕೋಬೇಕು? ಹೌದಲ್ವಾ? ಸರಿ, ಹಾಕೊಂಡ್ಮೇಲೆ ಆ ಸಂಖ್ಯೆನ 3 ಸಾರಿ ಬರ್ಕೊಳ್ಬೇಕು. 2 ಇಂಟು 2 ಇಂಟು 2. ಹೌದಲ್ವಾ? ಸರಿ, 3 ಸಾರಿ ಬರ್ಕೊಂಡು ಅವನ್ನ ಗುಣಾಕಾರ ಮಾಡ್ಬೇಕು ಅಂತ ನಿಮಗೆ ಹೇಳಿದೆ. ಸರಿ, 3 ಸಂಖ್ಯೆಗಳನ್ನ ಗುಣಿಸ್ಕೊಳ್ಳಿ. 7 ನೋಡಿ, 7 2 4 4 4 ಹೇಳಂಗಿಲ್ಲ. ಹೌದಲ್ವಾ? ಫಸ್ಟ್ ಇವೆರಡನ್ನ ಗುಣಿಸ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ? 4. ಮತ್ತೆ ಬಂದಿರೋ ಆನ್ಸರ್ ಅನ್ನ ಮತ್ತೆ ನೀವೇ ಮಾಡ್ಕೊಳ್ಬೇಕು. ಇನ್ನೊಂದು ಸಂಖ್ಯೆಯಿಂದ ಗುಣಿಸ್ಕೊಳ್ಬೇಕು. ಇವೆರಡನ್ನ ಗುಣಿಸ್ಕೊಂಡಾಗ 4 ಬಂತು. 4ನ್ನ ಮತ್ತೆ ಈ ಸಂಖ್ಯೆನ ಗುಣಿಸ್ಕೊಳ್ಳಿ. ಎಷ್ಟಾಗುತ್ತೆ? ಹಾಗಾದ್ರೆ 2 ಕ್ಯೂಬ್ ನ ಬೆಲೆ ಎಷ್ಟು? 8. 2ರ ಘನ ಎಷ್ಟು? 8. 2 ಕ್ಯೂಬ್ ನ ಬೆಲೆ ಎಷ್ಟು? 8. 2ರ ಘನ ಕೂಡ ಎಷ್ಟು? 8. ಸರಿ, ಈ ರೀತಿ ನೀವು ಘನವನ್ನ ಕಂಡುಹಿಡಿಯಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸರಿ, ಈಗ 4ರ ಘನ ಎಷ್ಟು ಬರುತ್ತೆ ನೋಡಿ, ಮಾಡಿ ನೋಡಿ ಬೇಗ. ನಿಮ್ಮನೆ ಮಾಡ್ಕೊಳ್ಳಿ. 4ರ ಘನ ಎಷ್ಟು? ಮಾಡಿ ಗೂಗಲ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ? 64. ಸರಿನಾ ತಪ್ಪ ನೋಡಿ ಬೇರೆ? ಎಷ್ಟು ಬರುತ್ತೆ? ಸರಿ ನೋಡಿ, ಹೌದಲ್ವಾ? ಸರಿ, ಎಷ್ಟು ಬರುತ್ತೆ? 64 ಬರುತ್ತೆ. 4ನ್ನ 3 ಸರಿ ಮಾಡ್ಕೊಳ್ಬೇಕು. 4 ಇಂಟು 4 ಇಂಟು 4. ಈಗ ಗುಣಾಕಾರ ಮಾಡ್ಕೊಳ್ಬೇಕಾಗುತ್ತೆ. 4 ಎಷ್ಟು? 14 ಎಷ್ಟು? 64. ಹಾಗಾದ್ರೆ 4 ಕ್ಯೂಬ್ ನ ಬೆಲೆ ಎಷ್ಟು ಬರುತ್ತೆ? 64 ಬರುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಈ ರೀತಿ ನೀವು ಒಂದು 6 ವರ್ಗ ಬರ್ರಿ. ಈಗ 2 ಬರ್ಕೊಂಡ್ರೆ 4 ಬರ್ಕೊಂಡ್ರಿ ಎಷ್ಟು? 5 ಬರ್ರಿ, 6 ಬರ್ಕೊಳ್ಳಿ. 5 ಕ್ಯೂಬ್ ನ ಬೆಲೆ ಎಷ್ಟು? 6 ಕ್ಯೂಬ್ ನ ಬೆಲೆ ಎಷ್ಟು? ಮಾಡಿ. ಎಪ್ಪತ್ತೈದಾ? ತಪ್ಪು ಅನ್ಸುತ್ತೆ ನೋಡಿ. 125 ಎಷ್ಟು? 125. ನೋಡ, ಬೇರೆ ಚೆಕ್ ಮಾಡಿ. 5ನ 3 ಸರಿ ಬರ್ಕೊಂಡು ಗುಣಾಕಾರ ಮಾಡ್ಕೊಂಡ್ರು 5 ಕ್ಯೂಬ್ ಬೆಲೆ ಬೇಕು ನಮ್ಗೆ. ಈಗ 5 ಕ್ಯೂಬ್ ಬೆಲೆ 5ನ 3 ಸರಿ ಬರ್ಕೊಂಡು ಗುಣಾಕಾರ ಮಾಡ್ಕೊಳ್ಳಿ. 5 ಎಷ್ಟು? 125 ಬರುತ್ತೆ. ಸರಿ, 6 ಕ್ಯೂಬ್ ಮಾಡಿ. ಸರಿ, ನಾವೀಗ ಒಂದು ಘನ ಸಂಖ್ಯೆಯನ್ನ ಕೊಟ್ಟಾಗ ಅಪವರ್ತನ ವಿಧಾನವನ್ನ ಬಳಕೆ ಮಾಡಿಕೊಂಡು ಹೇಗೆ ನಾವು ಆ ಸಂಖ್ಯೆಯ ಘನಮೂಲವನ್ನ ಕಂಡುಹಿಡ್ಕೊಳ್ಬೇಕು ಅನ್ನೋ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ.
ಹೌದಲ್ವಾ? ಸರ್ ಹೇಗೆ ನೀವು ವರ್ಗ ಸಂಖ್ಯೆಯನ್ನು ಕೊಟ್ಟಾಗ ವರ್ಗಮೂಲವನ್ನ ಮಾಡ್ತಾ ಇದ್ರೋ ಸರ್ ಅದೇ ತರ ನೀವೇನ್ ಮಾಡ್ಕೊಳ್ಬೇಕು, ಘನ ಸಂಖ್ಯೆಯನ್ನು ಕೊಟ್ಟಾಗ ಘನಮೂಲವನ್ನ ನಾವೇನ್ ಮಾಡ್ಕೊಳ್ಬೇಕು, ಅಪವರ್ತನ ವಿಧಾನವನ್ನ ಬಳಕೆ ಮಾಡಿಕೊಂಡು ನಾವು ಕಂಡುಹಿಡ್ಕೋಬಹುದು. ಸರ್ ಅದನ್ನ ಯಾವ ವಿಧಾನದಲ್ಲಿ ಮಾಡ್ಬೇಕು ಅನ್ನೋ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸರ್ ಮೊದಲನೇದಾಗಿ ಸರಿ ಘನಮೂಲವನ್ನ ಹೇಳೋದಾದ್ರೆ ಈ 8ರ ಘನಮೂಲ ಎಷ್ಟು ಬರುತ್ತೆ ಹೇಳಿ? 8ರ ಘನಮೂಲ ಎಷ್ಟು? ಸರಿ ವರ್ಗಮೂಲ ಮಾಡಬೇಕು ಅಂದ್ರೆ ಸ್ಕ್ವೇರ್ ಹಾಕೊಂತ ಇದ್ರಿ. ಸರಿ ಘನಮೂಲ ಬೇಕು ಅಂದ್ರೆ ನೀವೇ ಮಾಡ್ಕೊಳ್ಬೇಕು, ಈ ಸಂಖ್ಯೆಗೆ ಕ್ಯೂಬ್ ರೂಟ್ ಹಾಕೋಬೇಕು. ಕ್ಯೂಬ್ ಘನ ಅಂದ್ರೆ ಎಷ್ಟು? ಕ್ಯೂಬ್ 3 ಅಲ್ವಾ? ಹಾಗಾಗಿ ಇದನ್ನ ಕ್ಯೂಬ್ ರೂಟ್ ಹಾಕೋದು. ಸರಿ ನನಗೆ ಈಗ 8ರ ಘನಮೂಲ ಬೇಕು. 8ರ ಘನಮೂಲ ಬೇಕಲ್ವಾ? ಸರ್ ಈಗ 8ನ್ನ ನಾವು ಹೇಗೆ ಬರ್ಕೊಳ್ಬೋದು ನೋಡಿ. 8ನ್ನ 2 ಕ್ಯೂಬ್ ಅಂತ ಬರ್ಕೊಳ್ಬೋದಾ? ಅಂತಾನೆ 2 ಕ್ಯೂಬ್ ನ ಬೆಲೆನೇ 8 ತಾನೆ. 8ನ್ನ 2 ಕ್ಯೂಬ್ ಅಂತ ಬರ್ಕೊಳ್ಬಹುದು. ಸರ್ ಈಗ ಏನಾಗುತ್ತೆ, ಈ ಕ್ಯೂಬ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ 8ರ ಘನಮೂಲ ಎಷ್ಟು? 2 ಆಗುತ್ತೆ ಅಲ್ವಾ? ಸರ್ ಈ ರೀತಿ ನಾವು ಸಣ್ಣ ಸಂಖ್ಯೆಯನ್ನು ಕೊಟ್ಟಾಗ ನಾವು ಈಸಿಯಾಗಿ ಘನಮೂಲವನ್ನ ಕಂಡುಹಿಡ್ಕೊಳ್ಬಹುದು. ಹೌದಲ್ವಾ? ಸರ್ 8ರ ಘನಮೂಲ ಎಷ್ಟು? 2 ಆಗುತ್ತೆ. ಅದೇ ತರ 64 ಮಾಡಿ. 64ರ ಘನಮೂಲ ಎಷ್ಟು ಮಾಡಿ? ಲೆಕ್ಕ ಮಾಡಿ, ಮೂಲ ಮಾಡಿ. ಈ ಲೆಕ್ಕ ಬರ್ಕೊಳ್ಳಿ, ಮೂಲ ಇನ್ನೊಂದು ಲೆಕ್ಕ ಮೂಲ ಮಾಡಿ. ಬೇಗ ಹೆಡಿಂಗು ಘನಮೂಲ ಅಂತ ಬರ್ಕೊಳ್ಳಿ. ಈ ಲೆಕ್ಕ ಬರ್ಕೊಳ್ಳಿ, ಇನ್ನೊಂದು ಲೆಕ್ಕ ನೀವು ಮಾಡಿ. 64ರ ಘನಮೂಲ ಎಷ್ಟು ಅಂತ ಮಾಡಬೇಕು. ಎಷ್ಟು? 20. ತಪ್ಪು. 4 ಸರ್. ಎಷ್ಟು? 4 ಸರಿ. 21 ಹೆಂಗ್ ಬರ್ತಮ್ಮ? 21 ಹೆಂಗ್ ಬರುತ್ತೆ? ಏನ್ ಮಾಡ್ತಾ ಇದ್ದಾರೆ? ಘನಮೂಲ ಅಲ್ವಾ? ಮತ್ತೆ ಘನಮೂಲ ಮಾಡ್ಬೇಕು. ಬೇರೆ ಏನ್ ಮಾಡ್ತೀವಿ? ಬೇರೆ ಮಾಡಿ. ಮತ್ತೆ ಎಷ್ಟು ಬರುತ್ತೆ? 4 ಬರುತ್ತೆ. ಎಷ್ಟು ಹೇಳಿ? 4 ಬರುತ್ತೆ. ಸರಿ ನೋಡಿ, ಕ್ಯೂಬ್ ರೂಟ್ ಆಫ್ ಎಷ್ಟು? 64. ನಮಗೆ ಘನಮೂಲ ಬೇಕು. ಎಷ್ಟರ ಘನಮೂಲ ಬೇಕು? 64ರ ಘನಮೂಲ ಬೇಕು. ಹೌದಲ್ವಾ? ಸರಿ, ಕ್ಯೂಬ್ ರೂಟ್ ಆಫ್ 64. ಸರಿ, 64 ಏನ್ ಬರ್ಕೋಬಹುದು ಹೇಳಿ? 4 ಕ್ಯೂಬ್. 4 ಕ್ಯೂಬ್ ಆಗುತ್ತೆ. ಹೌದಲ್ವಾ? ಸರಿ, 4 ಕ್ಯೂಬ್ ಅಂತ ಬರ್ಕೊಂಡ್ಮೇಲೆ ಈ ಕ್ಯೂಬ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ನಮಗೆ ಘನಮೂಲ ಎಷ್ಟು ಬಂತು? 4 ಬಂತು. ಅಂದ್ರೆ ಈಸಿ ಇದು. ಆ ಸಂಖ್ಯೆನ ನೀವೇ ಮಾಡ್ಕೊಳ್ಬೇಕು, ಕ್ಯೂಬ್ ಫಾರ್ಮ್ ಬರ್ಕೊಳ್ಬೇಕು. ಈ ಘನ ಸಂಖ್ಯೆ ಯಾವ ಸಂಖ್ಯೆಯ ಕ್ಯೂಬ್ ಇಂದ ಬಂತು? 4 ಕ್ಯೂಬ್ ಇಂದ ಬಂತು. ಹಾಗಾಗಿ ಆ ಸಂಖ್ಯೆ ಬಂದಾಗೆ ಕ್ಯೂಬ್ ಅಂತ ಬರ್ಕೊಳ್ಬೇಕು. ಕ್ಯೂಬ್ ಅಂತ ಬರ್ಕೊಂಡ್ರೆ ಏನಾಗುತ್ತೆ? ಈ ಕ್ಯೂಬ್ ರೂಟ್ ಈ ಕ್ಯೂಬ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಈ ಘನಮೂಲ ಈ ಕ್ಯೂಬ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದಷ್ಟು ಆ ಸಂಖ್ಯೆ ಅದಲ್ವಾ? ಈ ಸಂಖ್ಯೆ ಏನಾಗಿರುತ್ತೆ? ಈ ಸಂಖ್ಯೆಯ ಘನಮೂಲ ಆಗಿರುತ್ತೆ. ಹೌದಲ್ವಾ? ಹಾಗಾದ್ರೆ 64ರ ಘನಮೂಲ ಎಷ್ಟು? 4. ಅರ್ಥ ಇದೆಯಾ? ಸರಿ, ಈಗ ಚಿಕ್ಕ ಸಂಖ್ಯೆನ ಕೊಟ್ಟಾಗ ನೀವು ಈಸಿಯಾಗಿ ಮಾಡ್ಬಿಡ್ತೀರಾ. ಹೌದಲ್ವಾ? ಒಂದು 5 ಸಂಖ್ಯೆನ ಕೊಟ್ಟಾಗ ನೀವು ಘನ ಸಂಖ್ಯೆ ಕೊಟ್ಟಾಗ ಏನ್ ಮಾಡ್ಕೊಂಡ್ರೆ ಜ್ಞಾಪಕ ಇರುತ್ತೆ ನಮಗೆ. ಇದು 8 3 ಕ್ಯೂಬ್ ಅಲ್ಲ ಅಂತ ಬರ್ಕೊಂತೀರ. 64ನ 4 ಕ್ಯೂಬ್ ಅಲ್ಲ ಅಂತ ಬರ್ಕೊಂತೀರ. ಹೌದಲ್ವಾ? ಸರಿ, 125ನ 5 ಕ್ಯೂಬ್ ಅಲ್ಲ ಅಂತ ಬರ್ಕೊಂತಾರೆ. ಹೌದಲ್ವಾ? ಸರ್ ಅದು ಈಸಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಸಂಖ್ಯೆನ ಕೊಟ್ಟಾಗ ನಿಮಗೆ ಮಾಡಕ್ ಬರುತ್ತಾ? ಈ 1000 200 300 ಈ ತರ ಕೊಟ್ಟರೆ ನಿಮ್ಗೆ ಘನಮೂಲ ಮಾಡಕ್ ಬರುತ್ತಾ? ಗೊತ್ತಾಗಲ್ಲ. ಅದು ಸಂಖ್ಯೆ ಯಾವ್ದರ ಕ್ಯೂಬ್ ಅಂತ ನಿಮಗೆ ಗೊತ್ತಿರುತ್ತಾ? ಇಲ್ಲ ತಾನೆ. ಆ ತರ ಕೊಟ್ಟಾಗ ನೀವೇ ಮಾಡ್ಕೊಳ್ಬೇಕು. ಇನ್ನೊಂದು ವಿಧಾನವನ್ನ ಬಳಕೆ ಮಾಡ್ಕೊಂಡು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸರ್ ಅದು ಯಾವ ವಿಧಾನ? ಅದು ವರ್ಗಮೂಲ ಮಾಡ್ತಾ ಇದ್ರಲ್ಲ, ಯಾವ ವಿಧಾನ ಅದು? ಅಪವರ್ತನ ವಿಧಾನ. ಹೌದಲ್ವಾ? ಸರಿ, ಅಪವರ್ತನ ವಿಧಾನವನ್ನ ಬಳಕೆ ಮಾಡ್ಕೊಂಡು ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಈ ದೊಡ್ಡ ಸಂಖ್ಯೆಯ ಒಂದು ಘನಮೂಲವನ್ನ ನಾವು ಕಂಡುಹಿಡ್ಕೊಳ್ಬಹುದು. ಅರ್ಥ ಆಗಿದ್ಯಾ? ಸರಿ, ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ. ಅಪವರ್ತನ ವಿಧಾನದಿಂದ
ಘನಮೂಲ ಕಂಡುಹಿಡಿಯುವುದು. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾರೆ. ಅಪವರ್ತನ ವಿಧಾನದಿಂದ ಘನಮೂಲವನ್ನು ಕಂಡು ಹಿಡಿಯುವುದು. ಅಪವರ್ತನ ವಿಧಾನದಿಂದ ಘನಮೂಲವನ್ನು ಕಂಡು ಹಿಡಿಯುವುದು. ಹೆಡಿಂಗ್ ಇದು ಗೊತ್ತಾಗಿಲ್ಲ? ಅಪವರ್ತನ ವಿಧಾನದಿಂದ ಘನಮೂಲವನ್ನು ಕಂಡು ಹಿಡಿಯುವುದು. ಇದೆಯಾ? ಸರಿ, ಮೊದಲನೇ ತಗೊಂಡ್ಬಿಟ್ಟು ಬರ್ಕೊಳ್ಳಿ 216. ಯಾವ ಸಂಖ್ಯೆ ಇದು? 216. ಸರಿ ನೋಡಿ ಕಡೆ ನಮ್ಗೆ ಏನ್ ಬೇಕು? ಈ ಸಂಖ್ಯೆ ಏನ್ ಬೇಕು? ಘನಮೂಲ ಬೇಕಲ್ವಾ? ಸರ್ ಯಾವ ವಿಧಾನದಿಂದ? ವಿಧಾನದಿಂದ ಹೌದಲ್ವಾ? ಸರ್ ಈಗ ಘನ ಸಂಖ್ಯೆ ಆಗ್ಬೇಕು ಅಂದ್ರೆ ಅದು ಹೇಗೆ ಹೆಂಗ್ ಬಂದಿರಬೇಕು ಅಪವರ್ತನಗಳು? ಈಗ 8 ಘನ ಸಂಖ್ಯೆ ಹೌದಲ್ವಾ? ಗೊತ್ತಾನೆ? ಈ 8 ಹೆಂಗ್ ಬಂತು? 2 ಸರಿ ಗುಣಿಸ್ಕೊಳ್ಳೋ ನಮಗೆ ಏನ್ ಬಂತು? 8 ಬಂತಲ್ವಾ? ಹಾಗಾದ್ರೆ ಇದ್ರ ಅಪವರ್ತನಗಳು ಕೂಡ ಏನಾಗಿರುತ್ತೆ? ಒಂದೊಂದು ಸಂಖ್ಯೆ 3 ಸರಿ ಇರುತ್ತೆ ಅಂತ ಹೇಳಿ ಹೌದಲ್ವಾ? ಅಪವರ್ತನಗಳು ಏನಾಗಿರುತ್ತೆ? ಒಂದೊಂದು ಸಂಖ್ಯೆ ಎಷ್ಟು ಸರಿ ಇರುತ್ತೆ ಅಂತ ಹೇಳಿ? 3 ಸರಿ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ನೀವೇನ್ ಮಾಡ್ಕೊಳ್ಬೇಕು? ಆ ಸಂಖ್ಯೆನ ಭಾಗಿಸ್ಬೇಕಾದ್ರೆ ಒಂದು ಸಂಖ್ಯೆಯಿಂದ ಕನಿಷ್ಠ ಪಕ್ಷ ನೀವೇನ್ ಮಾಡ್ಕೊಳ್ಬೇಕು? 3 ಸರಿ ಭಾಗಿಸ್ಬೇಕು. ಅರ್ಥಾಗ್ತಿದ್ಯಾ? ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ? ಆ ಸಂಖ್ಯೆನ ಭಾಗಿಸ್ಬೇಕಾದ್ರೆ ಒಂದೊಂದು ಸಂಖ್ಯೆಯಿಂದ ನೀವೇನ್ ಮಾಡ್ಕೊಳ್ಬೇಕು? 3 ಸರಿ ಭಾಗಾಕಾರವನ್ನ ಮಾಡ್ಬೇಕು ಹೌದಲ್ವಾ? ಸರಿ, ಫಸ್ಟ್ ನೀವೇನ್ ಮಾಡ್ಕೋಬೇಕು? ಈ ಎರಡನೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಫಸ್ಟ್ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬೇಕು. ಅದು ಅದರಿಂದ ಹೋಗಲ್ಲ ಅಂತ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ? ಅದರ ಮುಂದಿನ ಸಂಖ್ಯೆಯಿಂದ ಭಾಗಿಸ್ಬೇಕಾಗುತ್ತೆ ಹೌದಲ್ವಾ? ಸರ್ 2 ಸಂಖ್ಯೆಯಿಂದ ಹೋಗುತ್ತೆ 216 ಹೋಗುತ್ತೆ ನೋಡಿ, ಹೋಗುತ್ತಲ್ವಾ? ಸರಿ, ಭಾಗಿಸ್ಕೊತಾನೆ. ಸರ್ 2 ಸಂಖ್ಯೆಯಿಂದ ಭಾಗಿಸಿ. 2 ಒಂದೇ ಎಷ್ಟು? 0 ಇಸ್ಕೊಳ್ಳಿ. 2 ಎಂಟೆ ಎಷ್ಟು? 16 ಹೌದಲ್ವಾ? ಸರಿ, 2 ಮತ್ತೆ 2 18 ಮಾಡಬೇಡಿ. 18 ಎಷ್ಟು? 18 ಎಷ್ಟು? 36 ಹೌದಲ್ವಾ? 36 ಇದು 216 ಅಂತಾನೆ. ಸರಿ, ಇದು ಎಷ್ಟಾಗುತ್ತೆ? 108 ಹೋಗುತ್ತೆ. ಮತ್ತೆ ನೀವೇ ಮಾಡ್ಕೊಳ್ಬೇಕು, ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. 2ರಿಂದನೇ ಭಾಗಿಸ್ಬೇಕು. 2 ಇದೆ 8. ಮತ್ತೆ ಏನ್ ಮಾಡ್ತಾರ? ಮತ್ತೆ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಯಾಕಂದ್ರೆ ಒಂದ್ ಸಂಖ್ಯೆಯಿಂದ 3 ಸರಿ ಭಾಗಿಸ್ಬೇಕು ಅಂತ ನೀವು ಹೇಳಿದೆ ಹೌದಲ್ವಾ? ಸರಿ, ಈಗ 3 ಸರಿ ಭಾಗಿಸ್ತಾ ಇದ್ರ 54 ಇದೆ. ಭಾಗಿಸಿ. 2 4 2 14 ಇದಲ್ವಂದ್ರೆ ಈಗ ಒಂದ್ ಸಂಖ್ಯೆಯಿಂದ 3 ಸರಿ ಭಾಗಿಸಿದ್ರೆ ಆಮೇಲೆ ಏನ್ ಮಾಡ್ಬೇಕು? ಸರ್ ಈಗ ಬಂದಿರೋ ಸಂಖ್ಯೆ ಇದಲ್ವ ಇದು? ಕೇಳಿಸ್ಕೊಳ್ಳಿ. ಫಸ್ಟ್ ಈ ಸಂಖ್ಯೆ ಮತ್ತೆ 2ರಿಂದ ಹೋದ್ರೆ ಮತ್ತೆ 2ರಿಂದ 3 ಸರಿ ಭಾಗಿಸ್ಬೇಕು. ಈಗ 2ರಿಂದ ಭಾಗಿಸಿದಾಗ ಈಗ ಎಷ್ಟು ಬಂತು? ನಮಗೆ 27 ಬಂತಲ್ವಾ? ಈ ಸಂಖ್ಯೆ ಮತ್ತೆ 2ರಿಂದ ಹೋದ್ರೆ ಮತ್ತೆ ನೀವು 2ರಿಂದ 3 ಸರಿ ಆ ಸಂಖ್ಯೆನ ಭಾಗಿಸ್ತಾ ಹೋಗ್ಬೇಕಾಗುತ್ತೆ ಹೌದಲ್ವಾ? ಸರಿ, ಹೋಗಲ್ಲ ಅಂತ ನೀವೇನ್ ಮಾಡ್ಕೊಳ್ಬೇಕು? ಬೇರೆ ಸಂಖ್ಯೆಯಿಂದ ಭಾಗಿಸ್ಬೇಕಾಗುತ್ತೆ. ಈಗ 27 2 ಮಂಗಿಯಿಂದ ಹೋಗುತ್ತಾ? ಇಲ್ಲ. ಹಾಗಾಗಿ ನೆಕ್ಸ್ಟ್ 3 ಮಂಗಿಗೆ ಹೋಗೋಣ. 3 ಮಂಗಿಗೆ ಹೋಗುತ್ತಲ್ವಾ? ಸರಿ, ಎಷ್ಟೇ ಹೋಗುತ್ತೆ? 90. ನೆಕ್ಸ್ಟ್ 3ರಿಂದ 3 ಸರಿ ಭಾಗಿಸಿದ್ವಿ ಮತ್ತೆ ಹೌದಲ್ವಾ? ಈಗ ಏನಾದ್ರೆ ಸಂಪೂರ್ಣವಾಗಿ ಭಾಗವಾಯ್ತು. ಶೇಷ ನಮಗೆ 1 ಬಂತಲ್ವಾ? ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಈ 216ರ ಅಪವರ್ತನಗಳು ಏನೇನ್ ಬಂದ್ವು? 2 ಸರಿ ಬಂತು, 3 ಸರಿ ಬಂತು. ಇವನ್ನ ನಾವು ಅಪವರ್ತನಗಳು ಅಂತ ಕರಿತೀವಿ. ಇವನ್ನ ಅಪವರ್ತನಗಳು. 216ರ ಅಪವರ್ತನಗಳು ಏನೇನ್ ಬಂತಪ್ಪ ಅಂದ್ರೆ 2 × 2 × 2 3 × 3 × 3 ಹೌದಲ್ವಾ? ಸರಿ, ಈ ಅಪವರ್ತನಗಳನ್ನ ಬಳಕೆ ಮಾಡಿಕೊಂಡು ಈಗ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಇದರ ಘನಮೂಲವನ್ನ ಕಂಡುಹಿಡ್ಕೋಬೇಕು. ಇದರ ಘನಮೂಲ. ಸರಿ ನೋಡಿ, ಈಗ ಕ್ಯೂಬ್ ರೂಟ್ ಆಫ್ 2 ಹೆಸರು ಇದೆ. 2 × 2 × 3 ಸರಿ. ನೆಕ್ಸ್ಟ್ 3 ಹೆಸರು ಇದೆ. 3 × 3 × 3. ಸರಿ, ಈಗ ಇದೆಲ್ಲ ಒಂದೊಂದು ಗುಂಪು ಮಾಡ್ಕೊಂಡ್ಬಿಡಿ.
ಅಲ್ವಾ? ಸರಿ, ಎರಡರದ್ದು ಒಂದು ಗುಂಪು ಆಗುತ್ತೆ, ಮೂರದ್ದು ಒಂದು ಗುಂಪು ಆಗುತ್ತೆ. ಒಂದೊಂದು ಗುಂಪಿಂದ ಆ ಸಂಖ್ಯೆನ ಆಚೆ ತೆಗೀರಿ ಅಷ್ಟೇ. ಈ ಗುಂಪಿಂದ 2 ತೆಗೀರಿ, ಆ ಗುಂಪಿಂದ 3 ಹೊರಗಡೆ ಬರ್ಕೊಂಡ್ರಿ. ಅಲ್ಲಿಗೆ 2 × 3 ಆಯ್ತು. 2 3 ಎಷ್ಟು? 6. ಎಷ್ಟು ಬಂತು? ಈ 6 ಏನು? ಘನಮೂಲ. ಯಾವ್ದರ ಘನಮೂಲ? 216ರ ಘನಮೂಲ ಎಷ್ಟು? 6. ಅರ್ಥ ಆಗ್ತಿದ್ಯಾ? ಸರಿ, ಈ ರೀತಿ ನಾವು ಅಪವರ್ತನ ವಿಧಾನವನ್ನ ಬಳಕೆ ಮಾಡಿಕೊಂಡು ಕೊಟ್ಟಿರುವ ಘನ ಸಂಖ್ಯೆಯ ಘನಮೂಲವನ್ನು ನಾವು ಕಂಡುಹಿಡಿಯಬಹುದು. ಅರ್ಥ ಆಗ್ತಿದ್ಯಾ? ಯಾವ ವಿಧಾನ ಇದು? ಸರಿ, ನೀವೇ ಮಾಡಿದ್ರೆ ಫಸ್ಟ್ ಒಂದ್ ಸಂಖ್ಯೆಯಿಂದ ಎಷ್ಟು ಸರಿ ಭಾಗಿಸ್ತೀರಿ? 3 ಸರಿ. ಫಸ್ಟ್ ಯಾವ ಸಂಖ್ಯೆಯಿಂದ ಭಾಗಿಸ್ತೀರಿ? 2 ಸಂಖ್ಯೆಯಿಂದ ಭಾಗಿಸ್ಬೇಕು. ಹೋಗ್ಲಿಲ್ಲ ಅಂದ್ರೆ ಬೇರೆ ಸಂಖ್ಯೆ ತಗೊಳ್ತಾ ಹೋಗ್ಬೇಕು. 3 ತಗೋಬೇಕು. ಹೋಗ್ಲಿಲ್ಲ ಅಂದ್ರೆ 4 ತಗೋಬೇಕು. 4 ಹೋಗ್ಲಿಲ್ಲ ಅಂದ್ರೆ 5. ಈ ತರ ನೀವು ಮಾಡ್ಕೊಳ್ಬೇಕಾಗುತ್ತೆ. ಒಂದ್ ಸಂಖ್ಯೆಯಿಂದ 3 ಸರಿ ಭಾಗಾಕಾರ ಮಾಡಿಕೊಂಡು ಅಪವರ್ತನಗಳನ್ನ ಕಂಡುಹಿಡ್ಕೊಂಡು ಈ ಅಪವರ್ತನಗಳನ್ನ ಯೂಸ್ ಮಾಡಿಕೊಂಡು ಘನಮೂಲವನ್ನ ಕಂಡುಹಿಡ್ಕೋಬಹುದು. ಅರ್ಥ ಆಗ್ತಿದ್ಯಾ? ಎಕ್ಸಾಮ್ ಅಲ್ಲಿ ನಿಮಗೆ 2 ರಿಂದ 3 ಮಾರ್ಕ್ಸ್ ಲೆಕ್ಕ ಇದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಗೊತ್ತಾಗಲ್ಲ ಅಂದ್ರೆ ಕೇಳಿ. ಅರ್ಥ ಆಗಿದ್ಯಾ? ಬರ್ಕೊಳ್ಳಿ. ಐನೂರ 12ರ ಘನ ಮೂಲವನ್ನು ಕಂಡುಹಿಡಿಯಿರಿ. 512ರ ಘನ ಮೂಲವನ್ನು ಕಂಡು ಹಿಡಿಯಿರಿ. ಬೇಗ ಬೇಗ ಮಾಡಬೇಕು. 512ರ ಘನ ಮೂಲವನ್ನು ಕಂಡು ಹಿಡಿಯಿರಿ. ಹತ್ತೆ ಪ್ರಕರಣ ಹತ್ತನ ಎರಡೇ ಬರ್ಕೋಬೋದಲ್ಲ. ಎರಡೇ ಎಷ್ಟು? 4. ಒಂದು ಮತ್ತೆ 4 ಹಾಕೋಣ ಮಾಡಿ. 4 8 ಆಗುತ್ತಲ್ಲ, ಇದಕ್ಕಿಂತ ಜಾಸ್ತಿ ಆಯ್ತಲ್ಲ. ಮಾಡಿ ಇದನ್ನ ಮಾಡಿ ಹೇಗೆ ಮಾಡಿ. ಲೇ 2 4 ಆಗ್ತಾವಲ್ಲ. 2 ತಾನೆ. 2 ಹುಡ್ಕೋಬೇಕು. ಎಷ್ಟು ಬಂತು? 1 10 ಆಯ್ತು. 2 5 10. 2 5 ಆಮೇಲೆ 2 8 ತಾನೆ. ಮತ್ತೆ ತಪ್ಪ ಬಾಕ್ಸ್ ಬರಲ್ಲ ನನಗೆ. ಬೇರೆ ಬಾಕ್ಸ್ ಮಾಡಿ ಮಾಡಿ ಹೇಗೆ ಮಾಡಿ. ಕೊಟ್ಟಿರುವ ಸಂಖ್ಯೆ ಯಾವ್ದಿದೆ? 512. ಸರಿ, ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು? 2 ಸಂಖ್ಯೆಯಿಂದ ಭಾಗಿಸ್ಬೇಕಾಗುತ್ತೆ. ನೋಡಿ, 2 ಎಷ್ಟು? ಎಷ್ಟು ಬಂತು? ಈಗ ಎಷ್ಟಾಯ್ತು? 10 ಆಯ್ತು. ಹೌದಲ್ವಾ? ಸರಿ, ಇಲ್ಲಿ 1 ಉಳ್ಕೊಂಡಿದೆ, ಇಲ್ಲಿ 1 ಉಳ್ಕೊಂಡಿದೆ. 11 ಆಯ್ತಲ್ವಾ? ಸರಿ, ಎಷ್ಟು? 2 ಇದೆ 10. ಮತ್ತೆ ಎಷ್ಟು ಉಳ್ಕೊಂತು? 1 ಉಳ್ಕೊಂತು. 1 ಮತ್ತೆ 2 ಎಷ್ಟಾಯ್ತು? 12 ಆಯ್ತು. ಎಷ್ಟಾಗುತ್ತೆ? 2 ಆದ್ರೆ 12. ಸರಿ, ಈ ತರ ಭಾಗಿಸ್ಬೇಕು. ಅದನ್ನ ಇನ್ನೊಂದ್ಸರಿ ನೋಡ್ಕೊಳ್ಳಿ. 2 ಎಷ್ಟು? ಎಷ್ಟಿದೆ ಮಾತ್ರ? 5. 2 ಎಷ್ಟು ಬಂತು? ಎಷ್ಟು ಉಳ್ಕೊಂತು? 1 ಮತ್ತೆ 1 ಇಲ್ಲಿ ಪಕ್ಕದ 11 ಆಯ್ತು. ನೆಕ್ಸ್ಟ್ ಸಂಖ್ಯೆ ಭಾಗಿಸ್ಬೇಕಾರೆ, ಹೌದಲ್ವಾ? ಸರಿ, 11ನ್ನ ಎಷ್ಟಿಂದ ಹೋಗುತ್ತೆ? 2 ಇದೆ 10. ಎಷ್ಟು ಉಳ್ಕೊಂತು? ಮತ್ತೆ 1 ಉಳ್ಕೊಂತು. ಎಷ್ಟಾಯ್ತು? 12 ಆಯ್ತು ಅಲ್ವಾ? 2 ಎಷ್ಟು? 12. ಸರಿ, 2 ರಿಂದ 250 ಅಲ್ಲೇ ಹೋಯ್ತು. ಮತ್ತೆ 2 ರಿಂದ ಭಾಗಿಸಿ. 2 ನೆಕ್ಸ್ಟ್
ಎರಡೇ 4 ಎಷ್ಟು ಬಂತು? 16 ಆಯ್ತು. 2 16. ಸರಿ ಮತ್ತೆ ನೀವೇ ಮಾಡ್ಕೋಬೇಕು. 2ರಿಂದ ಭಾಗಿಸ್ಬೇಕು. 2 ಆರ್ಲೆ 12. 2 ನಾಲ್ಕಲೆ 8. ಬರ್ಕೋಬೇಡಿ. ಫಸ್ಟ್ ನೋಡಿ ಈ ಕಡೆ. ಫಸ್ಟ್ ನೋಡ್ರಿ ಈ ಕಡೆ. ಹೇಳಿ. ಈಗ ಮತ್ತೆ 44 ಮತ್ತೆ 2ರಿಂದ ಹೋಗುತ್ತಲ್ವಾ? 2ರಿಂದ ಹೋಗುತ್ತಾನೆ. ಸರಿ ಭಾಗಿಸಿ ಹೆಂಗ್ರೆ? 2 ಮೂರಲೆ. ನೆಕ್ಸ್ಟ್ 2 ಮತ್ತೆ 2ರಿಂದ. ನೆಕ್ಸ್ಟ್ 2 ಒಂದೇ. 2 ನೆಕ್ಸ್ಟ್ ಮತ್ತೆ 2 ಮತ್ತೆ 3 ಸರಿ 2ರಿಂದ 3 ಸರಿ ಹೋಗಿತ್ತಲ್ವಾ? 2ರಿಂದ ಮತ್ತೆ 3 ಸರಿ ಹೋಗಿತ್ತು. ಮತ್ತೆ 2ರಿಂದ ಹೋಗುತ್ತಲ್ವಾ? ಮತ್ತೆ ಭಾಗಿಸಿ. 2 2 4. 2 ಒಂದೇ 2 ಹೌದಲ್ವಾ? ಸರ್ ಇಷ್ಟು ಅಪವರ್ತನಗಳಾಯ್ತು. ಬರೀ 2 ಬಂದ್ಬಿಟ್ಟು ಅಲ್ವಾ? ಸರ್ ಈಗ ನೋಡಿ ಕ್ಯೂಬ್ ರೂಟ್ ಆಫ್ 2 ಕ್ಯೂಬ್ ಬಂತು. ಮತ್ತೆ ಇನ್ನೊಂದು 2 ಕ್ಯೂಬ್ ಬಂತು. ಮತ್ತೆ ಇನ್ನೊಂದು ಏನು ಬಂತು? 2 ಕ್ಯೂಬೇ ಬಂತು. ನಾನು ಪೂರ್ತಿ ಬರ್ಕೊಂಡಿಲ್ಲ. ಏನ್ ಮಾಡಿದ್ದೀನಿ? ಈ ಮೂರನ್ನ ಕ್ಯೂಬ್ ಅಂತ ಬರ್ಕೊಂಡಿದ್ದೀನಿ. ಈ ಮೂರನ್ನ 2 ಕ್ಯೂಬ್ ಅಂತ ಬರ್ಕೊಂಡಿದ್ದೀನಿ. ಈ ಮೂರನ್ನ 2 ಕ್ಯೂಬ್ ಅಂತ ಬರ್ಕೊಂಡಿದ್ದೀನಿ. ಸರಿ, ಒಂದು ಗುಂಪಿಂದ ಒಂದು ಸಂಖ್ಯೆ ಈ ಗುಂಪಿಂದ 2 ಬಂತು. ಎಷ್ಟು? 2ನೇ ಗುಂಪಿಂದನೂ ಕೂಡ 2 ಬಂತು. 3ನೇ ಗುಂಪಿಂದನೂ ಕೂಡ 2 ಬರುತ್ತೆ. ಈ ಮೂರನ್ನ ಗುಣಾಕಾರ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? ಈಗ ಬಂದನೆ 8 ಅಂತ ಹೇಳೋದು. ಲೆಕ್ಕ ಯಾಕೆ ಮಾಡಿದ್ರೆ 8 ಏನಿದೆ? ಹೌದಲ್ವಾ? 512ರ ಘನಮೂಲ ಎಷ್ಟು? 8 ಆಗುತ್ತೆ. ಬರ್ಕೊಳ್ಳಿ. ಗೊತ್ತಾಗಿಲ್ಲ ಅಂತ ಕೇಳಿ. ಈ ಲೆಕ್ಕನ ಎಲ್ಲಾದ್ರೂ ಕಟ್ ಮಾಡ್ಬೋದಾ? ಒಂಚೂರು ಲೆಕ್ಕನ ಕಟ್ ಮಾಡಿ ಸ್ವಲ್ಪ ಸಣ್ಣದ ಬರ ಮಾಡ್ಬೋದಾ? ನೋಡಿ ಇಷ್ಟು ಉದ್ದ ಬಂದಿದೆಯಲ್ಲ ಲೆಕ್ಕ, ಇದು ಹೇಗಾದ್ರೂ ಮಾಡಿ ಸ್ವಲ್ಪ ಕಟ್ ಮಾಡಿ ಚಿಕ್ಕದಾಗಿ ಬರ ಮಾಡ್ಕೋಬಹುದಾ? ಯಾವ ಇಲ್ಲ ಇಲ್ಲ, ಮಾಡೋ ವಿಧಾನ ಚೇಂಜಸ್ ಆಗಲ್ಲ. ಎಲ್ಲಿ ಕಟ್ ಮಾಡ್ಬೋದು ನೋಡಿ. ಸರಿ, ಈಗ ಫಸ್ಟ್ 2ರಿಂದ ಬಾಕ್ಸ್ ಮಾಡಿ. ಎಷ್ಟು ಹೋಯ್ತು ಹೇಳಿ? ಫಸ್ಟ್ ಹೋಯ್ತಲ್ಲ 56. ಮತ್ತೆ 2ರಿಂದ ಎಷ್ಟು ಹೋಯ್ತು? 127. ಮತ್ತೆ 2ರಿಂದ ಬಾಕ್ಸ್ ಎಷ್ಟೇ ಹೋಯ್ತು? 64 ಹೋಯ್ತಲ್ವಾ? ಸರಿ, ಒಂದ್ ಸಂಖ್ಯೆಯಿಂದ 3 ಸರಿ ಬಾಕ್ಸಿದ ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಬಂದಿರೋ ಸಂಖ್ಯೆ ಐತಲ್ವಾ, ಈ ಸಂಖ್ಯೆ ಘನ ಸಂಖ್ಯೆ ಅಂತ ನಿಮ್ಗೆ ಏನಾರ ಗೊತ್ತಾದ್ರೆ ನಿಮಗೆ ಹೌದಲ್ವಾ? ಬಂದಿರೋ ಸಂಖ್ಯೆ ಘನ ಸಂಖ್ಯೆ ಅಂತ ನಿಮಗೆ ಏನಾರ ಗೊತ್ತಾಗೋ ತರ ಇತ್ತು ಅಂತಂದ್ರೆ ಅದನ್ನ ಏನ್ ಮಾಡ್ಕೊಳ್ಳಿ. 64 ಅನ್ನೋದು ಏನದು? 4ರಿಂದ ಮಾಡ್ಕೊಂಬಿಡಿ ಅಲ್ವಾ? ಎಷ್ಟೇ ಹೋಗ್ಬೋದು ಹೇಳಿ? ಎಷ್ಟು ಬಂತು? 24. 4 24. ಎಷ್ಟು? 4 ಎಷ್ಟು? 16. 4 ಎಷ್ಟು ಹೋಯ್ತಲ್ಲ ಬಂಗಾರೆ? ಅದಲ್ಲ, ಇದು ಯಾವ ಸಂಖ್ಯೆಯ ಘನ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅದನ್ನ ಮತ್ತೆ ನೀವೇ ಮಾಡ್ಕೋಬೇಕು. ಆ ಸಂಖ್ಯೆಯಿಂದ ಭಾಗಿಸ್ಕೊಂಡ್ರೆ ಮುಗಿತು. ಏನಾಯ್ತು? ಇದರಿಂದ ಸ್ವಲ್ಪ ನಿಮಗೆ ಕಡಿಮೆ ಆಯ್ತು. ಹೌದಲ್ವಾ? ಈಗಲೂ ಕೂಡ ಆನ್ಸರ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲ ತಾನೆ? ಸರಿ, ಈ ಗುಂಪಿಂದ 2 ಬರುತ್ತೆ. ಈ ಗುಂಪಿಂದ ಎಷ್ಟು ಬರುತ್ತೆ? 4 ಬರುತ್ತೆ. 4 ಎಷ್ಟು? ಸೇಮ್ ಬರ್ತದೆ ಆನ್ಸರ್. ಹೌದಾ? ಸರಿ, ಈ ತರನು ಕೂಡ ಮಾಡ್ಬೋದು. ಯಾಕಂದ್ರೆ ಆನ್ಸರ್ ನಿಮಗೆ ತಪ್ಪಾಗೋದಿಲ್ಲ, ಮಾರ್ಕ್ಸ್ ಕೂಡ ನಿಮಗೆ ಕಡಿಮೆ ಆಗಲ್ಲ. ಬಟ್ ಆನ್ಸರ್ ಸರಿ ಇದ್ರೆ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸರಿ, ಇದನ್ನ ಬರ್ಕೊಳ್ಳಿ. ಇದನ್ನ ಬೇಕಾದ್ರೆ ನೀವು ವರ್ಗಮೂಲ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಘನಮೂಲ, ವರ್ಗಮೂಲ ಎಲ್ಲಿ ಬೇಕಾದ್ರೆ ನೀವು ಈ ತರ ಬಳಕೆ ಮಾಡ್ಕೊಂಡು ನೀವು ಸ್ಟೆಪ್ಸ್ ಅನ್ನು ಕಡಿಮೆ ಮಾಡ್ಕೋಬಹುದು. ಆನ್ಸರ್ ಕೂಡ ಏನಾಗುತ್ತೆ ನಮಗೆ ಸೇಮ್ ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಆಯ್ತಾ? ಸರಿ, ಇನ್ನೊಂದು
ನೋಡಿ, ಲೆಕ್ಕ ಮಾಡೋಕ್ಕಿಂತ ಮುಂಚೆ ಒಂದೇನೋ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ನೀವು ಒಂದು ಸಂಖ್ಯೆನ ಭಾಗಿಸ್ತಾ ಇರ್ತೀರ, ಹೌದಲ್ವಾ? ಎಷ್ಟು ಸಲ ಭಾಗಿಸ್ತೀರ ಇಲ್ಲಿ? 3 ಸಲ. ಈಗ ಇನ್ನೊಂದು ಸಂಖ್ಯೆಯನ್ನ 3 ಸಲ ಭಾಗಿಸ್ಬೇಕಾದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಎರಡನೇ ಸ್ಟೆಪ್ಪಿಗೆ ನಮಗೆ ಆನ್ಸರ್ ಏನ್ ಬರುತ್ತೆ? 4 ಬಂದ್ಬಿಟ್ಟು ಇಲ್ಲಿ 1 ಬಂದ್ಬಿಡುತ್ತೆ. ಮತ್ತೆ ಮುಂದೆ ಮಾಡಕ್ಕೆ ಬರಲ್ಲ. ಎರಡನೇ ಎಷ್ಟೇ ಭಾಗಿಸ್ತೀರಾ? 4ನೇ ಎಷ್ಟೇ ಮಾಡಿದೀರಾ? ಎಷ್ಟೇ ಭಾಗಿಸ್ಬೇಕಾಗಿತ್ತು? ಈಗ ಎಷ್ಟೇ ಭಾಗಿಸ್ತೀರಾ? ಹೌದಲ್ವಾ? ಎಷ್ಟು ಕಡಿಮೆ ಆಯ್ತು ಈಗ ಸಂಖ್ಯೆ? 1 ಕಡಿಮೆ ಆಯ್ತಲ್ವಾ? 1 ಕಡಿಮೆ ಆಯ್ತು ಅಂತಂದ್ರೆ ಅವಾಗ ಆ ಸಂಖ್ಯೆ ಏನಾಗಲ್ಲ? ಸರ್, ಆ ಸಂಖ್ಯೆ ಘನಮೂಲನೂ ಕೂಡ ಬರೋದಿಲ್ಲ, ಆ ಸಂಖ್ಯೆ ಘನ ಸಂಖ್ಯೆನೂ ಆಗಿರಲ್ಲ, ಅಲ್ವಾ? ಅಪವರ್ತನಗಳು ನಮಗೆ ಒಂದ್ ಸಂಖ್ಯೆ ಎಷ್ಟು ಸರಿ ಬರಬೇಕು? 3 ಸರಿ ಬರಬೇಕು. 3ರ ಬರದಾಗ ನಿಮಗೆ ಒಂದ್ ಸಂಖ್ಯೆ ಕಡಿಮೆ ಆಯ್ತು ಅಂತಂದ್ರೆ ಆ ಸಂಖ್ಯೆ ಘನ ಸಂಖ್ಯೆ ಆಗಿರಲ್ಲ. ಆ ಸಂಖ್ಯೆ ಏನಾಗಿರಲ್ಲ? ಸಂಖ್ಯೆ ಆಗಿರಲ್ಲ. ಆ ಸಂಖ್ಯೆನ ಘನ ಸಂಖ್ಯೆಯನ್ನಾಗಿ ಮಾಡ್ಬೇಕಾದ್ರೆ ಅದಕ್ಕೆ ಮತ್ತೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಇನ್ನೊಂದು 4ನ್ನ ಗುಣಿಸ್ಕೊಳ್ಬೇಕು. ಇನ್ನೊಂದು 4ನ್ನ ಗುಣಿಸ್ಕೊಂಡ ನಮಗೆ ಏನಾಗುತ್ತೆ? ಆ ಸಂಖ್ಯೆ ಘನ ಸಂಖ್ಯೆ ಬರುತ್ತೆ. ಮುಂಚೆ ಘನ ಸಂಖ್ಯೆ ಆಗಿರಲ್ಲ, ನಮಗೆ ಅಪವರ್ತನಗಳಲ್ಲಿ ಒಂದ್ ಸಂಖ್ಯೆ ಕಡಿಮೆ ಬಂದು ಆ ಸಂಖ್ಯೆನ ಗುಣಿಸ್ಕೊಂಡಾಗ ಏನಾಗುತ್ತೆ? ನಮಗೆ ಆ ಸಂಖ್ಯೆ ಏನಾಗುತ್ತೆ? ಅವಾಗ ಏನಾಗುತ್ತೆ? ಘನ ಸಂಖ್ಯೆ ಆಗುತ್ತೆ. ಒಂದ್ ಸಂಖ್ಯೆ ಕಡಿಮೆ ಇತ್ತು, ಗುಣಿಸ್ಕೊಂಡ್ರೆ ಅವಾಗ ಆ ಸಂಖ್ಯೆ ಏನಾಯ್ತು? ಘನ ಸಂಖ್ಯೆ ಆಗುತ್ತೆ. ಎಕ್ಸಾಮ್ ನಿಮ್ಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ತಾರೆ, ಈ ಸಂಖ್ಯೆಯನ್ನ ಘನ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಗುಣಿಸಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಿಮ್ಗೆ ಯಾವ್ದು ಅಪವರ್ತನ ಒಂದು ಕಡಿಮೆ ಬಂದಿರುತ್ತೋ ಅದೇ ಆನ್ಸರ್ ಆಗಿರುತ್ತೆ. ಏನಾಗಿರುತ್ತೆ? ಅದೇ ಆನ್ಸರ್ ಆಗಿರುತ್ತೆ. ಈಗ ಯಾವ್ದೋ ಒಂದು ಗುಣಿಸ್ಕೊಂತಿರ್ತೀರ, 5ರಿಂದ ಭಾಗಿಸ್ಬೇಕಾದ್ರೆ ನಿಮ್ಗೆ ಏನಾಯ್ತು? 2 ಸರಿ ಮಾತ್ರ ಮಾಡಿದ್ರು. ಎಷ್ಟು ವಾಕ್ಯಗಳು ಬಂತು? 1 ಉಳ್ಕೊಂತಲ್ವಾ? ಆಮೇಲೆ 5 ಏನಾಗುತ್ತೆ? ಆ ಸಂಖ್ಯೆಯನ್ನ ಘನ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ ಆಗಿರುತ್ತೆ ಅಲ್ವಾ? 2 ಮಾರ್ಕ್ಸ್ ಅಥವಾ ನಿಮ್ಗೆ 3 ಮಾರ್ಕ್ಸ್ ಒಂದು ಲೆಕ್ಕ ಎಕ್ಸಾಮ್ ಕೇಳ್ಬೋದು. ಅರ್ಥಾಗ್ತಿದೆಯಾ? ಸರ್, ಆ ತರ ಒಂದು ಲೆಕ್ಕ ಕೊಡ್ತೀನಿ, ಮಾಡಿ. ಬರ್ಕೊಳ್ಳಿ. 392. 392. ಲೆಕ್ಕ ಬರ್ಕೊಳ್ಳಿ. 392 ಪೂರ್ಣ ಘನವೇ? ಕ್ವಶನ್ ಮಾರ್ಕ್. 392 ಅಂತ ಬರ್ಕೊಂಡು ಪೂರ್ಣ ಘನವೇ ಸಂಖ್ಯೆ ಮಕ್ಕಳೇ, ಪೂರ್ಣ ಘನವೇ. ಹೀಗೆ ಬಂದ ಬರ್ಕೊಳ್ಳಿ. ಈ ಸಂಖ್ಯೆಯನ್ನು ಘನ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಥವಾ ಕಂಡುಹಿಡಿಯಿರಿ. ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಕಂಡು ಹಿಡಿಯಿರಿ. ಇದನ್ನ ಹೋಮ್ವರ್ಕ್ ತಗೊಳ್ಳಿ, ಆಯ್ತಾ? ಇದನ್ನ ನೀವೇನ್ ಮಾಡ್ಕೊಳ್ಬೇಕು? 392 ಭಾಗಿಸ್ತಾ ಹೋಗ್ಬೇಕು. ಫಸ್ಟ್ 2ರಿಂದ ಭಾಗಿಸ್ಕೊಳ್ಳಿ, 3ನೇ ಹೋಗಲಿಲ್ಲ ಅಂದ್ರೆ 3ರಿಂದ ಭಾಗಾಕಾರ ಮಾಡ್ಕೊಳ್ಳಿ, ಹೌದಲ್ವಾ? ಸರಿ, ಯಾವ್ದಾರ ಒಂದು ಪೂರ್ಣ ಕಡಿಮೆ ಅಂತಂದ್ರೆ ಆ ಸಂಖ್ಯೆ ಏನಾಗಿರುತ್ತೆ? ಈ ಸಂಖ್ಯೆಯನ್ನ ಘನ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ ಆಗಿರುತ್ತೆ. ಅರ್ಥಾಗ್ತಿದೆಯಾ? ಸರಿ, ಇವತ್ತಿನ ತರಗತಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇವತ್ತಿನ ಕ್ಲಾಸ್ ನಾವು ಏನೇನು ಹೇಳ್ಕೊಟ್ಟೆ ನಿಮಗೆ? ಘನ ಸಂಖ್ಯೆ ಅಂದ್ರೇನು, ಒಂದು ಸಂಖ್ಯೆಯ ಘನವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು, ಮತ್ತೆ ಆ ಸಂಖ್ಯೆಯ ಹೌದಲ್ವಾ? ಸರಿ, ಇದನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಾ?